ಆಸ್ಪತ್ರೆಯಿಂದ ಮನೆಗೆ ಯಾವಾಗ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಮಾಧವ್ ಅವರೇ. ಮಗು ಹೆರಿಗೆ ಆಗಿದ್ದು ಗೊತ್ತಾಯಿತು. ನಿಮ್ಮನ್ನೆಲ್ಲ ನೋಡ್ತೀನಿ ಅನ್ನೋ ಕಾತರನೂ ಇತ್ತು. ಅಷ್ಟರಲ್ಲಿ ಕಣ್ಣೆಲ್ಲ ಮಂಜಾಯಿತು. ಆಮೇಲೆ ನಿಮ್ಗೆಷ್ಟು ಧೈರ್ಯ ತುಳಸಿಯವರೇ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ? ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ಹಾಗೆ ಬಿಟ್ಟು ಹೋಗೋದಾದರೆ ನಾನು ನಿಮ್ಮ ಜೊತೆಗೇ ಬರ್ತೀನಿ, ಸರಿನಾ? ಇದೆಲ್ಲ ಯಾವ ಜನ್ಮದ ಬಂಧ ಅನ್ನೋ ಗೊತ್ತಿಲ್ಲ. ನಿಮ್ಮ ಪ್ರೀತಿ, ಮಕ್ಕಳ ಮಮಕಾರ, ಆ ಎಳೆ ಕಂದನ ಆಡು, ಅದೆಲ್ಲ ನನಗೆ ಮತ್ತೆ ಜೀವ ತಂದುಕೊಟ್ಬಿಡ್ತು. ಆ ಕ್ಷಣದಲ್ಲಿ ನನ್ನನ್ನೇ ನಾನು ಮರೆತು ಹೋಗಿದ್ದೆ ತುಳಸಿಯವರೇ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಮಾತು, ನಿಮಗೇನೂ ಆಗಿರಲ್ಲ, ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ನನ್ನ ಮನಸ್ಸು ನನಗೆ ಸುಳ್ಳು ಹೇಳಿಲ್ಲ. ನೀವು ನನಗೆ ಮಾತು ಕೊಟ್ಟಿದ್ದೀರಾ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಆ ಮಾತನ್ನು ನೀವು ಉಳಿಸ್ಕೊಂಡಿದ್ದೀರಾ. ನೀವಿಲ್ದೆ ನಾನಾದರೂ ಹೇಗಿರ್ತೀನಿ ಮಾಧವ್ ಅವರೇ? ನನಗೆ ನಾನು ಸಾಯ್ತೀನಿ ಅನ್ನೋದಕ್ಕಿಂತ ನಾನಿಲ್ಲದೆ ಇದ್ರೆ ನೀವೆಲ್ಲರೂ ಹೇಗಿರ್ತೀರಾ ಅನ್ನೋದೇ ಚಿಂತೆ. ಸಾಕು ತುಳಸಿಯವರೇ, ನೀವು ಇನ್ನೂ ಚಿಂತೆ ಮಾಡಬೇಡಿ. ಈ ಮಾಧವ ಇದ್ರೂ ನಿಮ್ಮ ಜೊತೆನೆ. ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಹೊಟ್ಟೆ ಬೇರೆ ಹಸಿದು ಪ್ರಾಣ ಹೋಗ್ತಾ ಇದೆ. ಏನು ಮಾಡೋದೀಗ? ಬಾಗಿಲು ಬೇರೆ ಹಾಕಿದೆ. ನನಗೆ ಆಗ್ತಿರೋ ಹಸುಗೆ ಹಸು ಥರ ಇದನ್ನೇ ತಿನ್ಬಿಡ್ಲಾ ಅನ್ನಿಸ್ತಾ ಇದೆ.